ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ದಾನಗಳ ಮಹತ್ವವನ್ನು ತಿಳಿಸಿದ್ದೀನಿ ಮತ್ತು ಯಾವ್ಯಾವ ದಾನವನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದಿಷ್ಟು ಅಧಿಕ ಮಾಸದ ದಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಅಧಿಕ ಮಾಸದ ದಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇನ್ನೂ ಒಂದಿಷ್ಟು ದಾನಗಳು ಯಾವ್ಯಾವ ದಾನಗಳನ್ನು ಕೊಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ದಾನಗಳನ್ನು ನೀವು ಕೊಡ್ಬೋದು. ಮೊದಲನೇದಾಗಿ ಕಡಲೆಬೇಳೆ ಬೆಲ್ಲ ಇದನ್ನು ದಾನವಾಗಿ ಕೊಡೋದು. ಈ ಥರ ಕಡಲೆಬೇಳೆ ಮತ್ತು ಬೆಲ್ಲನ ದಾನವಾಗಿ ಕೊಟ್ಟರೆ ಮನೆಗಳಲ್ಲಿ ಶುಭ ಕಾರ್ಯಗಳು ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಿಂತೋಗಿರುವಂಥ ಶುಭ ಕಾರ್ಯಗಳು, ತುಂಬ ದಿನ ಆಯಿತು ಮನೆಯಲ್ಲಿ ಏನೂ ಶುಭ ಕಾರ್ಯ ನಡೀತಾ ಇಲ್ಲ ಅಂತ ಹೇಳೋರು ಈ ರೀತಿಯಾದ ಕಡಲೆಬೇಳೆ ಒಂದು 1/4 kg ಅಥವಾ ಅರ್ಧ kg ಅಥವಾ kg ಎಷ್ಟಾಗುತ್ತೋ ಅಷ್ಟು ಕಡಲೆಬೇಳೆ ತೊಗೊಂಡು ಒಂದು ಜೊನ್ನೆನಲ್ಲೋ ಅಥವಾ ಹಿತ್ತಾಳೆ ಬಟ್ಟಲಲ್ಲೋ ಹಾಕಿ ಅದ್ರ ಮೇಲೆ ಒಂದು ಬೆಲ್ಲನ ಇಟ್ಬಿಟ್ಟು ದಕ್ಷಿಣೆ ಸಹಿತ ಮುತ್ತೈದೆಗಾದರೂ ಕೊಡ್ಬೋದು ಅಥವಾ ಬ್ರಾಹ್ಮಣರಿಗಾದರೂ ಕೊಡ್ಬೋದು. ಇದು ಒಂದು ದಾನ. ಮತ್ತು ಅನ್ನದಾನವನ್ನು ಮಾಡಿಸೋದು ತುಂಬಾ ಶ್ರೇಷ್ಠವಾದದ್ದು. ಮನೆ ಕರೆದ್ಬಿಟ್ಟು ಬ್ರಾಹ್ಮಣ ಮುತ್ತೈದೆಗೆ ಅಡುಗೆನ ಮಾಡಿಬಿಟ್ಟು ಊಟಕ್ಕೆ ಹಾಕೋದು, ಯಥಾಶಕ್ತಿ ದಾನ ಧರ್ಮವನ್ನು ಮಾಡೋದು. ಇಲ್ಲ ಅಂದರೆ ಮಠಗಳಲ್ಲಿ ಎಲ್ಲಾದರೂ ಒಂದು 33 ದಂಪತಿಗಳಿಗೆ ಊಟಕ್ಕೆ ಹಾಕ್ಸೋದು. ಈ ರೀತಿ ಕೂಡ ಮಾಡ್ತಾರೆ. ಅಧಿಕ ಮಾಸದಲ್ಲಿ ದಂಪತ್ ಭೋಜನ ಅಂತ ಹೇಳ್ತಾರೆ 33 ಜನಕ್ಕೆ. ಅಥವಾ ಮಠದವ್ರಿಗೆ ಹೇಳಿದ್ರೆ ಅವರು ಸಹ ಅರೇಂಜ್ಮೆಂಟ್ ಮಾಡ್ತಾರೆ ಭೋಜನಕ್ಕೆ, ಹಾಗೆ ಅವ್ರಿಗೆ ಊಟಗಳಿಗೆ ಹಾಕ್ಸೋದು. ಈ ರೀತಿ ಅನ್ನದಾನವನ್ನು ಮಾಡೋದು 33 ಜನಕ್ಕೆ ತುಂಬಾ ಶ್ರೇಷ್ಠವಾದದ್ದು. ಇಲ್ಲ ನಮಗೆ ಆಗೋದಿಲ್ಲ ಅಥವಾ ನಮ್ಮ ಮನೆಗಳಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳೋರು, ಈ ಪುಣ್ಯವನ್ನು ಪಡಿಬೇಕು ಅಂತ ಅನ್ನೋರು ಅಕ್ಕಿ ಬೆಲ್ಲ ಇದೆಲ್ಲನೂ ಕೂಡ ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೋ, ನಾವು ಏನೇನು ದಿನನಿತ್ಯವಾಗಿ ಅಡುಗೆನಲ್ಲಿ ಬಳಸ್ತೀವೋ ಅಕ್ಕಿ ಬೇಳೆ ಬೆಲ್ಲ ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಇಟ್ಬಿಟ್ಟು ಮುತ್ತೈದೆಗಾದರೂ ದಾನವನ್ನು ಕೊಡ್ಬೋದು. ಅಥವಾ ಪುರೋಹಿತರು, ಅರ್ಚಕರು, ಆಚಾರ್ಯಗಳಿಗಾದರೂ ಕೂಡ ಅದನ್ನು ಇಟ್ಬಿಟ್ಟು ನಾವು ದಾನವಾಗಿ ಕೊಡೋದು, ದಕ್ಷಿಣೆ ಸಹಿತ ದಾನವಾಗಿ ಕೊಡೋದು. ನಾವು ಕೊಟ್ಟ ಮೇಲೆ ಹೇಳಬೇಕು ಅವ್ರಿಗೆ ಅದನ್ನು ಬಳಸ್ಕೊಂಡು ಒಂದು ದಿನ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳಬೇಕು. ಅದನ್ನು ಬಳಸ್ಕೊಂಡು ಊಟ ಮಾಡಿದರೆ ನಿಮಗೆ ಅನ್ನದಾನ ಮಾಡಿದಷ್ಟು ಫಲ ಸಿಗುತ್ತೆ. ಹಂಗಾಗಿ ಇದನ್ನು ಮಾಡ್ಕೋಬೋದು. ಇನ್ನು ಗೆಜ್ಜೆ ವಸ್ತ್ರ ದಾನ. ಪ್ರತಿನಿತ್ಯ 33 ಗೆಜ್ಜೆ ವಸ್ತ್ರವನ್ನು ದಾನವಾಗಿ ಕೊಡೋದು. ಯಾರಿಗಾದ್ರೂ ಮುತ್ತೈದೆಗೆ ಅರಿಶಿನ ಕುಂಕುಮ ಬಳೆ ಎಲ್ಲನೂ ಇಟ್ಬಿಟ್ಟು ದಕ್ಷಿಣೆ ಸಹಿತ ದಿನನಿತ್ಯವಾಗಿ 33 ಗೆಜ್ಜೆಯ ವಸ್ತ್ರ ಸಹಿತ ದಾನವನ್ನು ಮಾಡ್ಬೋದು. ಅಥವಾ 18 ಗೆಜ್ಜೆದು 33 ದಾನವನ್ನಾಗಿ ಮಾಡ್ಕೋಬೋದು. ಅಥವಾ 16 ಗೆಜ್ಜೆದು 33 ಆ ಥರ ಹೇಗಾದರೂ ಕೊಡ್ಬೋದು. ಒಟ್ಟಿನಲ್ಲಿ 33 ಸಂಖ್ಯೆನಲ್ಲಿ ದಾನವಾಗಿ ಕೊಡೋದು. 33 ಜನಕ್ಕೆ ಗೆಜ್ಜೆ ವಸ್ತ್ರವನ್ನು ಕೊಡ್ಬೋದು. ಇಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ. ಗೆಜ್ಜೆ ವಸ್ತ್ರವನ್ನು 33 ಗೆಜ್ಜೆ ಇರುವಂಥ ವಸ್ತ್ರ ಅಥವಾ 18 ಗೆಜ್ಜೆ ಇರುವಂಥ ವಸ್ತ್ರ ಯಾವುದಾದ್ರೂ ಕೊಡಿ. ಒಟ್ಟಿನಲ್ಲಿ ಗೆಜ್ಜೆ ವಸ್ತ್ರ ದಾನ ಇದು ಅಷ್ಟೇ ತುಂಬ ಶ್ರೇಷ್ಠ. ಜನ್ಮ ಜನ್ಮಾಂತರದಲ್ಲಿ ವಸ್ತ್ರ ದಾರಿದ್ರ್ಯ ಬರಲ್ಲ ಅಂತ ಹೇಳ್ತಾರೆ. ಬಟ್ಟೆಯ ದಾರಿದ್ರ್ಯ ಬರೋದಿಲ್ಲ ನಮಗೆ. ಹಂಗಾಗಿ ಗೆಜ್ಜೆ ವಸ್ತ್ರ ದಾನ ಶ್ರೇಷ್ಠವಾದದ್ದು. ಇನ್ನು ಗ್ರಂಥ ದಾನ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಗ್ರಂಥ ಅಂತ ಅಂದರೆ ಭಾಗವತವನ್ನು ಅಥವಾ ಭಗವದ್ಗೀತೆನ ಕೊಡ್ಬೋದು. ಸುಮ್ಮನೆ ಗ್ರಂಥದಾನ ಮಾಡಬೇಕು ಅಂತ ಯಾವುದೋ ಪುಸ್ತಕನ ತಂದುಕೊಡೋದಲ್ಲ. ಆಚಾರ್ಯರಿಗೆ, ಪಂಡಿತರಿಗೆ, ಇಂಥವ್ರಿಗೆ ಉಪಯೋಗ ಆಗುವಂಥ ಗ್ರಂಥ ಭಾಗವತ ಗ್ರಂಥ, ಭಾಗವತದ ಪುಸ್ತಕ ಇದನ್ನು ಕೊಡೋದು ತುಂಬಾ ಶ್ರೇಷ್ಠವಾದದ್ದು, ಮಹಾಪುಣ್ಯಕರವಾದದ್ದು. ಹಂಗಾಗಿ ಗ್ರಂಥದಾನವನ್ನು ಮತ್ತು ಭಗವದ್ಗೀತೆಯನ್ನು ಇದನ್ನು ಸಹ ದಾನವಾಗಿ ಕೊಡ್ಬೋದು. ಇದ್ರ ಜೊತೆಗೆ ವಸ್ತ್ರವನ್ನು ಇಟ್ಬಿಟ್ಟು ನೀವು ಪುರೋಹಿತರಿಗಾದರೂ ಕೊಡ್ಬೋದು ಅಥವಾ ಆಚಾರ್ಯರಿಗಾದರೂ ಕೊಡ್ಬೋದು. ಅವ್ರಿಗೆ ಒಂದು ಜೊತೆ ಪಂಚೆಯನ್ನು ಇಟ್ಬಿಟ್ಟು, ಸಿಂಗಲ್ ಪಂಚೆ ಒಂಟಿ ಪಂಚೆಯನ್ನು ಇಡಬಾರ್ದು. ದೋತ್ರ ಅಂತ ಹೇಳ್ತಾರೆ. ಪಂಚೆ ಮತ್ತು ಶಲ್ಯ ಎರಡೂ ಇರುತ್ತೆ, ದೊಡ್ಡದಾಗಿರುತ್ತೆ. ಆ ಥರದ್ದಾದರೂ ಕೊಡ್ಬೋದು. ಅಥವಾ ಮಡಿ ಅಂತ ಸಿಗುತ್ತೆ. ಈ ಫಂಕ್ಷನ್ಗಳಲ್ಲಿ ದೇವಸ್ಥಾನಗಳಲ್ಲಿ ಹುಡ್ಕೊಂಡಿರ್ತಾರಲ್ವಾ, ಕಚ್ಚೆ ಥರ ಆ ಥರ ಮಡಿಗಳು ಸಿಗುತ್ತೆ. ಅದನ್ನು ತಂದು ಕೊಡ್ಬೋದು. ಒಟ್ಟಿನಲ್ಲಿ ಗ್ರಂಥದ ಜೊತೆಗೆ ವಸ್ತ್ರ ಸಹಿತ ದಕ್ಷಿಣೆಯನ್ನು ಇಟ್ಬಿಟ್ಟು ದಾನವಾಗಿ ಕೊಡಬೇಕು ಬ್ರಾಹ್ಮಣರಿಗೆ ಅಂತ ಹೇಳ್ತಾರೆ. ಹಂಗಾಗಿ ಗ್ರಂಥದಾನ ತುಂಬ ಶ್ರೇಷ್ಠವಾದದ್ದು. ಅದರಲ್ಲಿ ಮುಖ್ಯವಾಗಿ ಭಾಗವತ ದಾನವನ್ನು ಮಾಡೋದು, ಇನ್ನು ವಸ್ತ್ರದಾನವನ್ನು ಮಾಡೋದು. ವಸ್ತ್ರದಾನ ಅಂತ ಅಂದರೆ ದಂಪತಿಗಳನ್ನು ಕರೆದ್ಬಿಟ್ಟು ಸಾಧ್ಯವಾದರೆ ಊಟಕ್ಕೆ ಹಾಕ್ಬಿಟ್ಟು ದಂಪತಿಗಳಿಬ್ಬರಿಗೂ
ಅವ್ರಿಗೆ ಪಂಚೆ, ಶಲ್ಯ, ಮಡಿ ಶಲ್ಯ ಈ ಥರದ್ದು ಗಂಡಸರಿಗೆ ಕೊಡಬೇಕು. ಸ್ತ್ರೀಯರಿಗೆ ಅಂದರೆ ಮುತ್ತೈದೆಯರಿಗೆ ಸೀರೆ ಅವರು 9 ಗಜದ ಸೀರೆ ಉಡ್ತೀವಿ ಅಂತ ಅಂದರೆ 9 ಗಜದ ಸೀರೆ ಅಥವಾ 6 ಗಜದ ಸೀರೆ ಯಾವುದಾದ್ರೂ ಕೊಡ್ಬೋದು. ಬ್ಲೌಸ್ ಪೀಸ್ ಇಟ್ಬಿಟ್ಟು ಈ ರೀತಿ ವಸ್ತ್ರವನ್ನು ದಾನವಾಗಿ ಕೊಡೋದು ಇದು ಒಂದು ಪುಣ್ಯದ ಕೆಲಸ. ದಕ್ಷಿಣೆ ಸಹಿತ ವಸ್ತ್ರದಾನವನ್ನು ಮಾಡೋದು. ಇನ್ನು ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡೋದು. 33 ಸಂಖ್ಯೆಯಲ್ಲಿ ಮಂಗಳ ದ್ರವ್ಯಗಳನ್ನು ಕೊಡೋದು. 33 ಜನ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ 1 ಡಜನ್ನು ಆ ಥರ ಇಟ್ಬಿಟ್ಟು ತೆಂಗಿನಕಾಯಿ, ಹಣ್ಣುಗಳು ಈ ಥರ ಎಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಬಿಟ್ಟು ದಾನವಾಗಿ ಕೊಡೋದು. 33 ಜನಕ್ಕೆ ಕೊಡ್ಬೋದು ಅಥವಾ ಎಷ್ಟು ಜನಕ್ಕಾಗುತ್ತೋ ಅಷ್ಟೂ ಜನಕ್ಕೆ ಕೊಡ್ಬೋದು ಅಥವಾ ಒಬ್ರಿಗಾದ್ರೂ ನೀವು ಕೊಡ್ಬೋದು. ಒಂದಿನ ಈ ರೀತಿ ಮಂಗಳ ದ್ರವ್ಯಗಳನ್ನು ದಾನವಾಗಿ ಕೊಡೋದು. ಇನ್ನು ಬತ್ತಿಗಳನ್ನು ದಾನವಾಗಿ ಕೊಡೋದು. ಹೂ ಬತ್ತಿಯನ್ನು, ಮಂಗಳಾರತಿ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದನ್ನು 33 ದಾನವಾಗಿ ಕೊಡೋದು. 33 ದಿನನಿತ್ಯ 33 ಜೊತೆಯಾಗಿ ಕೊಡ್ಬೋದು ಅಥವಾ 33 ಬತ್ತಿಯನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ನಿತ್ಯ 33 ಕೊಡೋದು. ಆ ರೀತಿಯೂ ಕೂಡ ಮಾಡ್ಬೋದು. ಯಾರ ಮನೆಯಲ್ಲಿ ದಿನನಿತ್ಯ ದೇವ್ರ ಪೂಜೆನ ಮಾಡ್ತಾ ಇರ್ತಾರೋ, ಮಂಗಳಾರತಿ ಆರತಿಗಳನ್ನು ಮಾಡ್ತಾ ಇರ್ತಾರೋ ಅಂಥವರ ಮನೆಗೆ ಮುತ್ತೈದೆ ಬ್ರಾಹ್ಮಣರಿಗೆ ಯಾರಿಗಾದ್ರೂ ನೀವು ಈ ತುಪ್ಪದ ಬತ್ತಿಗಳನ್ನು ದಾನವಾಗಿ ಕೊಡ್ಬೋದು. ದಿನನಿತ್ಯ 33 ಮಂಗಳಾರತಿ ಬತ್ತಿಯನ್ನು ದಾನವಾಗಿ ಕೊಡೋದು ಅಥವಾ ದಿನನಿತ್ಯ 2 ಜೊತೆ ಹೂ ಬತ್ತಿನ ಕೊಡ್ಬೋದು. ಈ ರೀತಿ ನೀವು ನಿಮ್ಮ ಅನುಕೂಲ ನೋಡಿಕೊಂಡು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ದಾನವಾಗಿ ಕೊಡೋದು. ಕೊಡ್ತೀರಾ ನೀವು ತುಪ್ಪದಲ್ಲಿ ನೆನೆಸ್ಕೊಡಿ ಅಥವಾ ಬತ್ತಿಗಳ ಜೊತೆಗೆ 1/4 kg ತುಪ್ಪನ ದಾನವಾಗಿ ಕೊಡ್ಬೋದು. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಈ ತುಪ್ಪದಲ್ಲಿ ನೀವು ಬತ್ತಿಗಳನ್ನು ನೆನೆಸ್ಕೊಟ್ಬಿಟ್ಟು ಆಮೇಲೆ ದಾನವಾಗಿ ಕೊಡ್ಬೋದು. ಬತ್ತಿಗಳ ದಾನ ತುಂಬಾ ಶ್ರೇಷ್ಠ. ಇನ್ನು ವಿಷ್ಣು ಪಾದವನ್ನು ದಾನವಾಗಿ ಕೊಡೋದು. 33 ವಿಷ್ಣು ಪಾದಗಳನ್ನು ದಾನವಾಗಿ ಕೊಡೋದು. ದಿನನಿತ್ಯ ವಿಷ್ಣು ಪಾದವನ್ನು ಒಂದು ತಟ್ಟೆನಲ್ಲಿ ಅಕ್ಕಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿಯಲ್ಲಿ ವಿಷ್ಣು ಪಾದವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಪೂಜೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ದೀಪಗಳನ್ನು ಹಚ್ಬಿಟ್ಟು ವಿಷ್ಣು ಪಾದದ ಪೂಜೆನ ಮಾಡಬೇಕು. ಅಕ್ಕಿ ಸಹಿತವಾಗಿ ಯಾವ ವಿಷ್ಣು ಪಾದವನ್ನು ಇಟ್ಟಿರ್ತಿರೋ ಅಕ್ಕಿಯಲ್ಲಿ ಇಟ್ಟಿರ್ತಿರಲ್ಲ ಆ ಅಕ್ಕಿ ಸಹಿತವಾಗಿ ವಿಷ್ಣು ಪಾದವನ್ನು ನಿತ್ಯವಾಗಿ ದಾನ ಮಾಡೋದು. 33 ಜನಕ್ಕೆ ದಾನವಾಗಿ ಕೊಡೋದು ಅಥವಾ ದಿನನಿತ್ಯ ವಿಷ್ಣು ಪಾದವನ್ನು ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದು ವಿಷ್ಣು ಪಾದವಾದರೂ ದಾನವಾಗಿ ಕೊಡೋದು. ಈ ರೀತಿ ಆದರೂ ಮಾಡ್ಕೋಬೋದು. ದಿನನಿತ್ಯ ಕೊಟ್ಟರು ಕೊಡ್ಬೋದು. ಇಲ್ಲ ನಾವು ಒಂದ್ಸಲ ಕೊಡ್ತೀವಿ ಅಂತ ಹೇಳೋರು ಸಹ ದಿನನಿತ್ಯ ವಿಷ್ಣು ಪಾದವನ್ನು ಪೂಜೆ ಮಾಡೋದು. ಆಮೇಲೆ ಕೊನೆಯದಾಗಿ ಒಮ್ಮೆ ಯಾವಾಗ ದಾನಗಳನ್ನು ಕೊಡ್ತೀರಾ ಅಲ್ವಾ ಆವಾಗ ವಿಷ್ಣು ಪಾದವನ್ನು ಇಟ್ಬಿಟ್ಟು ದಾನವಾಗಿ ಕೊಡೋದು. ಇನ್ನು ಗೋದಾನವನ್ನು ಮಾಡೋದು. 33 ಗೋವುಗಳನ್ನು ದಾನವಾಗಿ ಕೊಡೋದು. ಈ ಎಲ್ಲ ದಾನಗಳಿಂದ ಅನಂತ ಪಟ್ಟು ಪುಣ್ಯ ಸಿಗುತ್ತೆ. ಯಾವುದಾದ್ರೂ ಒಂದನ್ನಾದ್ರೂ ಮಾಡ್ಕೊಳ್ಳಿ. ದಿನನಿತ್ಯ ಮನೆಯಲ್ಲಿ ಗೋವನ್ನು ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಳೋದು. ಗೋ ಪೂಜೆಯನ್ನು ಮಾಡ್ಕೊಳ್ಳೋದು. ಗೆಜ್ಜೆ ವಸ್ತ್ರ ಹೂವು ದೀಪಗಳನ್ನು ಹಚ್ಚಿಟ್ಟು ಧೂಪ ದೀಪ ಮತ್ತು ನೈವೇದ್ಯ ಏನು ಮಾಡಬೇಕು ಗೋವಿಗೆ ಅಂತ ಅಂದರೆ ಗೋಗ್ರಾಸವನ್ನು ಇಡಬೇಕು. ಅಂದರೆ ಒಂದು ಬಟ್ಲಲ್ಲಿ ಅಕ್ಕಿ, ಸ್ವಲ್ಪ ಬೆಲ್ಲ, ಒಂದು ಚಿಕ್ಕದಾಗಿರುವಂಥ ಉಂಡೆ ಬೆಲ್ಲ, ಇದು ಗೋವಿಗೆ ಗ್ರಾಸ. ಹಾಗಾಗಿ ಗೋಗ್ರಾಸ ಇಟ್ಟು ಗೋವಿನ ಪೂಜೆನ ಮಾಡ್ಕೊಳ್ಳೋದು. 33 ಗೋವುಗಳನ್ನು ತಗೊಂಡು ಬರೋದು. ಹಿತ್ತಾಳೆದು, ಕಂಚಿನದು, ಚಿಕ್ಕ ಚಿಕ್ಕದು ಗೋವುಗಳು ಸಿಗುತ್ತೆ ಅಲ್ವಾ ಆ ಥರ 33 ಗೋವುಗಳನ್ನು ತಗೊಂಡು ಬಂದು ದಿನನಿತ್ಯವಾಗಿ ಗೋದಾನವನ್ನು ಮಾಡೋದು. ಒಂದು ಗೋದಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಅಷ್ಟು ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಆಗೋದಿಲ್ಲ ಗೋದಾನ ಮಾಡೋದಕ್ಕೆ. ಗೋದಾನ ಮಾಡಿದ್ರೆ 33 ಕೋಟಿ ದೇವತೆಗಳು ವಾಸವಾಗಿರುವಂತಹ ಗೋವು. ಅಂತಹ ಗೋವನ್ನು ಈ ಒಂದು ಅಧಿಕ ಮಾಸದಲ್ಲಿ 33 ಸಂಖ್ಯೆನಲ್ಲಿ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ನೀವೇ ಒಂದ್ಸರಿ ಯೋಚನೆ ಮಾಡಿ. ಒಂದು ಗೋದಾನ ಮಾಡಿದ್ರೇನೆ ನಮ್ಮ ತಲಾಂತರ ಪಿತೃಗಳು ಸ್ವರ್ಗಕ್ಕೆ ಹೋಗ್ತಾರಂತೆ. ನಮ್ಮ ಪಾಪ ಕರ್ಮಗಳು ಎಲ್ಲ ಕಳೆಯುತ್ತೆ ಅಂತ ಅಂತಾರೆ. ಇನ್ನು 33 ಗೋದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ಬೋದು. ಹಂಗಾಗಿ ಅಟ್ಲೀಸ್ಟ್ ಒಂದನ್ನಾದರೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. 33 ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ದಿನನಿತ್ಯ ಗೋವನ್ನು ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಗೋವಿದ್ದೇ ಇರುತ್ತೆ ಅಲ್ವಾ.
ನಿಮ್ಮ ಮನೆಗಳಲ್ಲಿ ಹಿತ್ತಾಳೆದೋ ಬೆಳ್ಳಿದೋ ಇದ್ದೇ ಇರುತ್ತೆ. ಅದನ್ನು ನೀವು ದಿನನಿತ್ಯ ಒಂದು ಮಣೆ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಆ ತಟ್ಟೆಯಲ್ಲಿ ಗೋವನ್ನು ಇಟ್ಬಿಟ್ಟು ದಿನನಿತ್ಯ ಪೂಜೆನ ಮಾಡೋದು. ಅದಕ್ಕೆ ಗೋಗ್ರಾಸವನ್ನು ಇಡೋದು. ನಿಮ್ಮ ಮನೆ ಹತ್ರ ಏನಾದರೂ ಹಸುಗಳು ಏನಾದರೂ ಬಂದರೆ ಅಥವಾ ನಿಮ್ಮ ಮನೆ ಹತ್ರ ಯಾರಾದರೂ ಹಸುಗಳನ್ನು ಸಾಕಿದರೆ ಆ ಗೋಗ್ರಾಸವನ್ನು ತೊಗೊಂಡು ಹೋಗಿ ಹಸುಗಳಿಗೆ ತಿನ್ನಿಸೋದು. ನೀವು ಯಾವತ್ತು ದಾನವನ್ನು ಕೊಡ್ತೀರೋ ಅವತ್ತೊಂದು ಗೋವನ್ನು ತಂದುಬಿಟ್ಟು ಹಿತ್ತಾಳೆದು ಅಥವಾ ಬೆಳ್ಳಿದು ನಿಮ್ಮ ಶಕ್ತಿಗೆ ಅನುಸಾರ ತಗೊಂಡು ಬಂದು ಗೋಗ್ರಾಸದ ಸಹಿತವಾಗಿ ಅಕ್ಕಿ ಬೆಲ್ಲದ ಸಹಿತವಾಗಿ ದಕ್ಷಿಣೆ ಇಟ್ಬಿಟ್ಟು ದಾನವಾಗಿ ಕೊಡೋದು. ಇದು ಗೋದಾನ. 33 ಎಳ್ನೀರನ್ನ ದಾನ ಕೊಡೋದು. ಇವಾಗ ಬೇಸಿಗೆ ನಡೀತಾ ಇದೆ ಅಲ್ವಾ, ಎಳ್ನೀರನ್ನು ದಾನವಾಗಿ ಕೊಟ್ಟರೆ ಅನಂತ ಪಟ್ಟು ಪುಣ್ಯ ಇದೆ. ಹಾಗಾಗಿ 33 ಜನಕ್ಕೆ ಎಳ್ನೀರನ್ನು ದಾನವಾಗಿ ಕೊಟ್ಟು ಅಥವಾ ದೇವಸ್ಥಾನಕ್ಕೆ ಅದು ಅಭಿಷೇಕಕ್ಕೆ ಮಾಡ್ತಾ ಇರ್ತಾರಲ್ವ, ಆಗ ಎಳ್ನೀರನ್ನು ತೊಗೊಂಡೋಗ್ಬಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡೋದು. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಇದರಿಂದನೂ ನಿಮಗೆ ಅನಂತಪಟ್ಟು ಪುಣ್ಯ ಇದೆ. ಇನ್ನು 33 ಜನರಿಗೆ ದಿನನಿತ್ಯ ಹಾಲು ಮೊಸರು ದಾನವಾಗಿ ಕೊಡೋದು. ಅಂದರೆ ಒಂದರಲ್ಲಿ ಹಾಲು ಒಂದರಲ್ಲಿ ಮೊಸರು ಹಾಕಿಬಿಟ್ಟು ಜೊನ್ನೆಗಳಲ್ಲಿ ಕೊಡ್ಬೋದು ಅಥವಾ ಪ್ಯಾಕೆಟ್ಗಳನ್ನಾದರೂ ಕೊಡ್ಬೋದು. ಯಾರಿಗದು ನಿಮ್ಮ ಮನೆ ಹತ್ರ ಇರುವಂಥ ಮುತ್ತೈದೆ ಬ್ರಾಹ್ಮಣರಿಗೆ ದಿನನಿತ್ಯವಾಗಿ ಬೆಳಗ್ಗೆ ಹಾಲು ಮೊಸರು ದಕ್ಷಿಣೆ ಸಹಿತ ದಾನ ಕೊಡೋದು. ಅವರು ಹಾಲು ಮೊಸರು ತಗೋಬೇಡಿ ಅಂತ ಹೇಳಿಬಿಡಿ, ಮುಂಚೆನೆ ಒಬ್ರಿಗೇನೆ ಕೊಡ್ಬೋದು. ದಿನನಿತ್ಯ ಕೊಡೋದು. 33 ಕೊಟ್ಟರೆ ಸಾಕಾಗುತ್ತೆ. ಲೆಕ್ಕ ಹಾಕ್ಕೊಂಡು ನೀವು 33 ಮೊಸರು 33 ಹಾಲು ಈ ರೀತಿ ದಾನವಾಗಿ ಕೊಡಿ. ಇದರಿಂದನೂ ಸಹ ಅನಂತಪಟ್ಟು ಪುಣ್ಯ ಇದೆ. ನೀವು ಎಂಥ ದಾನಗಳನ್ನಾದರೂ ಮಾಡ್ಕೋಬೋದು, ಆದರೆ ಅದು ಉಪಯೋಗಕ್ಕೆ ಬರಬೇಕು ಅಷ್ಟೇ. ಆ ಥರ ದಾನ ಮಾಡಬೇಕು. ಅದರಿಂದ ನಮಗೆ ಪುಣ್ಯ ಬರಬೇಕು. ದಾನ ಕೊಡೋದು ಅಂದರೆ ಹೆಂಗೆಂಗೋ ಕಾಟಾಚಾರಕ್ಕೆ ದಾನ ಕೊಡೋದಲ್ಲ. ದಾನ ಕೊಟ್ಟರೆ ಅದನ್ನು ನೆನೆಸ್ಕೋಬೇಕು. ಆ ರೀತಿ ಆದಂತಹ ದಾನಗಳನ್ನು ಕೊಡಬೇಕು. ಇನ್ನೊಂದು ವಿಶೇಷವಾದಂತಹ ದಾನ ಯಾವುದು ಅಂತ ಅಂದರೆ ವೀಳ್ಯದೆಲೆ ಅಡಿಕೆಯನ್ನು ದಾನ ಕೊಡೋದು. ತಾಂಬೂಲ ದಾನ ಅಂತ ಹೇಳ್ತೀವಲ್ವ, ಅದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಆದಷ್ಟು ದಂಪತಿಗಳಿಗೆ ಕೊಡೋದು ತುಂಬಾ ಶ್ರೇಷ್ಠ. ಇವಾಗ ಮಠಗಳಲ್ಲಿ ಊಟಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಿಗೆ ಈ ರೀತಿಯಾಗಿ ತುಂಬ ಜನ ಸಿಗ್ತಾರೆ ದಂಪತಿಗಳು. ಅವ್ರಿಗೆ ನೀವು ಮುಂಚೆನೇ ಅಡಿಕೆನ ಪ್ರಿಪೇರ್ ಮಾಡ್ಕೊಳ್ಬೇಕು. ವೀಳ್ಯದೆಲೆಯಲ್ಲಿ ಅಡಿಕೆ ಪುಡಿಯನ್ನು ಇಟ್ಬಿಟ್ಟು ತಾಂಬೂಲದ ಥರ ಅದನ್ನು ನಾವು ಅಂದರೆ ಇವಾಗ ಊಟ ಆದಮೇಲೆ ಹಾಕೊತೀವಲ್ವ ಅಡಿಕೆ, ಆ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಪಾನ್ ಥರ ರೆಡಿ ಮಾಡ್ಕೋಬೇಕು. ಪಾನ್ ಥರ ಮಾಡಿಕೊಟ್ರು ಕೂಡ ಒಳ್ಳೆಯದೇ. ಇಲ್ಲ ಅಂದರೆ ವೀಳ್ಯದೆಲೆ ಅಡಿಕೆಯನ್ನು ಅದು ತಾಂಬೂಲ ಅಂತ ಹೇಳಿ ದಾನವಾಗಿ ಕೊಡೋದು. ಇದನ್ನು ಕೂಡ ಮಾಡ್ಕೋಬೋದು. ಇದು ಅಷ್ಟೇ ತುಂಬ ಪುಣ್ಯ. ಆಮೇಲೆ ಸಾಲಿಗ್ರಾಮದ ದಾನ. ಸಾಲಿಗ್ರಾಮವನ್ನು ತಗೊಂಡು ದಾನವಾಗಿ ಕೊಡ್ಬೋದು. ಸಾಧ್ಯವಾದರೆ 33 ಕೊಡೋರು ಕೊಡ್ತಾರೆ. ಆಗಿಲ್ಲ ಅಂತ ಅಂದರೆ ಒಂದೇ ಒಂದಾದರೂ ಸಾಲಿಗ್ರಾಮವನ್ನು ಆಚಾರ್ಯರಿಗೆ ಪಂಡಿತರಿಗೆ ಯಾರು ಸಾಲಿಗ್ರಾಮದ ಪೂಜೆಯನ್ನು ಮಾಡ್ತಾರೋ ದಾನವಾಗಿ ಕೊಡ್ಬೋದು. ಈ ದಾನವನ್ನು ಪುರುಷರು ಮಾಡಬೇಕಾಗತ್ತೆ. ಹಾಗಾಗಿ ಗಂಡ ಹೆಂಡತಿ ಸೇರಿ ಕೂಡ ಕೊಡ್ಬೋದು, ಅದಕ್ಕೇನಿಲ್ಲ. ಆದರೆ ಪುರುಷರು ಸಾಲಿಗ್ರಾಮವನ್ನು ಆಚಾರ್ಯರಿಗೆ ಅಥವಾ ಪಂಡಿತರಿಗೆ ದಾನವಾಗಿ ಮಾಡೋದು. ದಕ್ಷಿಣೆ ಸಹಿತ ಮಾಡಬೇಕಾಗುತ್ತೆ. ಯಾವುದೇ ಮಾಡಲಿ ದಕ್ಷಿಣೆ ಇಲ್ಲದಂಗೆ ದಾನ ಕೊಡಬಾರ್ದು. ಅದು ನಮಗೆ ಫಲ ಸಿಗೋದಿಲ್ಲ. ಹಂಗಾಗಿ ಪ್ರತಿಯೊಂದು ದಾನಗಳು ಸಹ ದಕ್ಷಿಣೆ ಸಹಿತವಾಗಿ ದಾನ ಕೊಡಬೇಕು. ಇದ್ರ ಜೊತೆಗೆ ಎಕ್ಸ್ಟ್ರಾ ವಸ್ತ್ರ ಕೊಡ್ತೀವಿ, ಆಮೇಲೆ ತಾಂಬೂಲ ಕೊಡ್ತೀವಿ, ಇನ್ನೇನಾದರೂ ಕೊಡ್ತೀವಿ ಅಂತ ಅಂದರೆ ಕೊಡ್ಬೋದು, ತೊಂದರೆ ಇಲ್ಲ. ಇನ್ನು ಎಲ್ಲ ದಾನವನ್ನು ಒಂದ್ಸಲಿ ಕೊಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಕೊಡ್ಬೋದು. ಇದಿಷ್ಟು ಕೂಡ ದಾನಗಳ ಬಗ್ಗೆ ತಿಳಿಸ್ತಾ ಹೋಗಿದ್ದೀನಿ. ಇನ್ನು ಮುಂದೆ ಪೂಜೆಯ ಬಗ್ಗೆ ತಿಳಿಸ್ತೀನಿ. ಅಧಿಕ ಮಾಸದ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.